ಇದು ಮಶ್ರೂಮ್ ಚೀಸ್ ದೋಸಾ. ಮಶ್ರೂಮ್ ಚೀಸ್ ದೋಸಾನಾ? 99 ವೆರೈಟೀಸ್ ಏನಿದೆ ಅದು ಬಂದ್ಬಿಟ್ಟು ಎಲ್ಲ ಬಾಂಬೆ ವೆರೈಟೀಸ್. हमेशा 2 बार चटनी आपको, आप डोसा खाता है चटनी खाता है? ನಾನಿಲ್ಲಿ ಪ್ರತಿ ಸತಿ ಬರ್ತಾ ಇರ್ತೇನೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಐ ಲೈಕ್ ದ ಟೇಸ್ಟ್. ಐ ಆಲ್ವೇಸ್ ಕಮ್ ಹಿಯರ್. ಕಾರ್ನ್ ಅಲ್ಲಿ ಪನ್ನೀರ್ ಕಾರ್ನ್ ಇದೆ, ಪನ್ನೀರ್ ಚೀಸ್ ಕಾರ್ನ್ ಇದೆ, ಚೀಸ್ ಕಾರ್ನ್ ಇದೆ ಸರ್. ಇದು ಮೈಸೂರು ಮಸಾಲ ಅಲ್ಲಿ ಮತ್ತೆ ಬೀಟ್ರೋಟ್ ಕೂಡ ಹಾಕ್ತಿದ್ದೀರಾ? ವಿತ್ ಮೈಸೂರು ಮಸಾಲ ವಿತ್ ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್ ಅದು ಮಾಡಿದ್ದು ಅದು ಚೀಸ್ ಮೈಸೂರು ಮಸಾಲ. ಅದು ಚೀಸ್ ಮೈಸೂರು ಮಸಾಲ. ನಾರ್ಮಲ್ ಮೈಸೂರು ಮಸಾಲ ದೋಸಾ. ಇದು ನಾರ್ಮಲ್ ಅಲ್ಲ, ಮೈಸೂರು ಮಸಾಲ ದೋಸಾ. ಮೈಸೂರು ಮಸಾಲ ದೋಸಾ ಅದು. ಯಾಕಂದ್ರೆ ಅವರೇನು ಇದ ಬೀಟ್ರೋಟ್ ಹಾಕೋದ್ರಲ್ಲ ಅದಕ್ಕೆ ಮೈಸೂರಲ್ಲಿ ಬೇರೆ ತರದ ಪನ್ನೀರ್ ಮೈಸೂರು ಮಸಾಲ ಇದೆ, ಚೀಸ್ ಮೈಸೂರು ಮಸಾಲ ಇದೆ, ಪನ್ನೀರ್ ಚೀಸ್ ಮೈಸೂರು ಮಸಾಲ ಇದೆ, ಸಿಜವಾನ್ ಮೈಸೂರು ಮಸಾಲ ಬರುತ್ತೆ. ಅದ್ರಲ್ಲೇ ವೆರೈಟೀಸ್ ಬರುತ್ತೆ 4-5. ಓಕೆ. ಏನ್ ಫೇವ್ರೇಟ್ ಅಣ್ಣ ಮೈಸೂರು ಮಸಾಲ? ಸರ್ ನಾನು ತುಂಬಾ ದೂರದಿಂದ ಬಂದಿದ್ದೆ ಸರ್. ಸೂಪರ್ ಆಗಿದೆ. ಎಲ್ಲಿಂದ ಬಂದ್ರಿ? ಅದ್ಭುತ ಸರ್. ನಮ್ಮ ಆ ಕಡೆ ನಾಗಸಂದ್ರದಿಂದ ಬಂದಿರೋ ಸರ್. ಅಲ್ಲಿಂದ ಇಲ್ಲಿಗೆ ನಾಗಸಂದ್ರದಿಂದ ಬಂದ್ರ ಸರ್? ಹೌದು ಸರ್. ರೆಗ್ಯುಲರ್ ಓದಾಡ್ತೀವಿ ಸರ್. ನಾನು ರೆಗ್ಯುಲರ್ ಬರ್ತಾ ಇರ್ತೀರಾ? ವೀಕ್ಲಿ ಒಂದ್ ಸಲ 2 ಬರ್ತೀರಾ? ವೀಕ್ಲಿ ಒಂದ್ಸಲ ಬರ್ತೀವಿ ಸರ್. ವೀಕ್ಲಿ ಒಂದ್ಸಲಿ ಬರ್ತಾ ನೋಡಿ. ಅಲ್ಲಿಂದ ಬರ್ತೀರಲ್ವಾ? ಹೌದು ಸರ್. ಹೌದು. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಅದ್ಭುತ ಸರ್. ಅದ್ಭುತನಾ? ಅದ್ಭುತ. ಚಟ್ನಿ ಸೂಪರ್ ಸರ್. ಚಟ್ನಿ ಒಂದು ಕೇಳಲೇಬೇಡಿ ಸರ್. ಅಷ್ಟ್ ಚೆನ್ನಾಗಿರುತ್ತಾ? ಚಟ್ನಿ ಮಾತ್ರ ಸೂಪರ್ ಸರ್. ಅದೇ ಎಲ್ಲಿಂದ ಬರ್ತೀರಾ ಅಂದ್ರೆ ಮತ್ತೆ ನೋಡಿ ಸಲ ತಿಂದ್ರೆ ಕಳ್ದೋಗ್ಬಿಡ್ತಾವೆ ಸರ್. ಆ ತರ ಇದೆ ಸರ್. ಸೂಪರ್ ಸರ್. ಚೀಸ್ ಚಿಲ್ಲಿ ದೋಸಾ. ಚೀಸ್ ಚಿಲ್ಲಿ ದೋಸಾನಾ? ನಿಮ್ಮ ಕುಮಾರ್ ಮತ್ತಿಕೆರೆ ಬಂಧುಗಳೇ, ನಾನು ಇವತ್ತು ನಮ್ಮ ಮತ್ತಿಕೆರೆ ಅಂದ್ರೆ JB ಪಾರ್ಕ್ ಹತ್ರ ಇದ್ದೀನಿ. ಇಲ್ಲೇನಪ್ಪ JB ಪಾರ್ಕ್ ಹತ್ರ ಅಂತಂದ್ರೆ, JB ಪಾರ್ಕ್ ಮೇನ್ ಗೇಟ್ ಮತ್ತು ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅವೆರಡರ ಮಧ್ಯ 99 ವೆರೈಟಿ ದೋಸೆ ಕಾರ್ನರ್ ಇದೆ ಬಂಧುಗಳೇ. ಇಲ್ಲಿ ನೋಡಿ, ನೀವು ಕೇಳಿರ್ತೀರ 99 ವೆರೈಟಿ ದೋಸೆ ಕಾರ್ನರ್. ಬಟ್ ನಮ್ಮ ಈ ಕಡೆ ಸುತ್ತಮುತ್ತಲ ಯಶವಂತಪುರ ಆಗ್ಲಿ, ವಿಜಯನಪುರ ಆಗ್ಲಿ, ಇಲ್ಲಿ JB ಪಾರ್ಕ್ ಆಗ್ಲಿ, ಮುತ್ಯಾಲ ನಗರ ಆಗ್ಲಿ, ಮತ್ತಿಕೆರೆ ಆಗ್ಲಿ, ಇಲ್ಲೆಲ್ಲೂ ಈ ತರದ್ದು ಇಲ್ಲ. 99 ವೆರೈಟೀಸ್ ದೋಸಾಗಳಿದೆ. ಸಾಕಷ್ಟು ಜನ ಹುಡ್ಕೊಂಡು ಬಂದು ತಿಂತಾರೆ ಬಂಧುಗಳೇ. ಅದ್ರ ಬಗ್ಗೆ ಅವ್ರನ್ನೇ ಕೇಳ್ಬಿಟ್ಟು ಇದು ಹೇಗೆ 99 ದೋಸೆಗಳು ಯಾವ್ಯಾವ ವೆರೈಟಿ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ಕೊಂಡ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ದೋಸೆ ಏನಪ್ಪಾ ಅಂತಂದ್ರೆ 99 ವೆರೈಟಿ ದೋಸಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. 99 ವೆರೈಟಿ ದೋಸೆ ಅಂತಂದ್ರೆ 99 ತರ ದೋಸೆ ಮಾಡ್ತೀವಿ. 99 ತರ ದೋಸೆ. ಮಶ್ರೂಮ್ ದೋಸಾ, ಸ್ವೀಟ್ ಕಾರ್ನ್ ದೋಸಾ, ಚೀಸ್, ಪನ್ನೀರು, ನೂಡಲ್, ಪಾಲಕ್,
ಈ ತರ ಅದರಲ್ಲಿ ವೆರೈಟೀಸ್ ಮಾಡ್ತೀವಿ ನಾವು. ಆತರ 99 ಇದೆಯಾ? 99 ನೋಡಿದೆ, ನಾನು ನೋಡಿದೆ, ಮಶ್ರೂಮ್ ನೋಡಿದೆ, ಆಮೇಲೆ ಇದ್ರದ್ದು ಪನ್ನೀರ್ ಅಂತೂ ವೆರೈಟಿ ಪನ್ನೀರ್ ನೋಡಿದೆ, ಸ್ವೀಟ್ ಕಾರ್ನ್ ಅದು ಬೇರೆ ಬೇರೆ ತರ ಏನೇನೋ ನೋಡಿದೆ. ಅದ್ ನನಗೆ ಹೇಳಕ್ ಆಗ್ತಿಲ್ಲ ಅಂತ ಅಷ್ಟೆಲ್ಲ ಹಾಕಿದ್ರಿ ನೀವು. ನಾನು ನೋಡ್ತಾ ಇದೀನಲ್ಲ, ಅಷ್ಟು ಜನ ಬಂದು ತಗೊಂತಾ ಇದ್ರು, ತಿಂತಾ ಇದ್ರು. ಹೌದೌದು. ಅದೇ ಇವಾಗ ನೀವು ಮೂಲತಃವಾಗಿ ಯಾವ್ರು ಸರ್? ನಿಮ್ಮ ಹೆಸರು ಹೇಳಿ, ನಿಮ್ಮ ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್. ನಮ್ದು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು ಸಂತೆಬಚ್ಚಳಿ ಹೋಗ್ಲಿ. ಆಯ್ತು ಸರ್, ಹಳ್ಳಿಯಿಂದನೇ ಡೆಲ್ಲಿವರೆಗೂ ಬೆಳಿಬೇಕು ಸರ್. ಇವಾಗ ನೀವು ಈ ಫೀಲ್ಡಿಗೆ ಬರೋದಕ್ಕೆ ಹೆಂಗೆ, ನಿಮಗೆ ಯಾವ ಮೂಲ ಹೆಂಗ್ ಸಿಕ್ಕಿದೆ? ನಾವು ಮುಂಚೆ ಬಾಂಬೆನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಬಾಂಬೆಲ್ ಮಾಡಿದ್ರ? ಬಾಂಬೆನಲ್ಲಿ ನಾವು ಒಂದು 7 8 ವರ್ಷ ಕೆಲಸ ಮಾಡಿದ್ವಿ. 8 ವರ್ಷ ಕೆಲಸ ಮಾಡಿದ್ರಾ? 9 ವರ್ಷ ಕೆಲಸ ಮಾಡಿ ಅಲ್ಲಿ ಹೋಟೆಲ್ಗಳಲ್ಲಿ ಮಾಡಿದ್ರ ಸರ್? ಅಲ್ಲಿ ಫುಡ್ ಸ್ಟ್ರೀಟ್ ಅನ್ನೇ ಸರ್, ಮಾಡಿದ್ರ ಸ್ಟ್ರೀಟ್ ಅನ್ನೇ ಅಲ್ಲಿ ಕೆಲಸ ಮಾಡಿ, ಅಲ್ಲೇ ಕಲ್ತು ಅಲ್ಲೇ ಕೆಲಸ ಮಾಡಿ, ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ದಿವಸ ಬೆಂಗಳೂರಲ್ಲಿ ಬೇರೆ ಕಡೆ ಹೋಟೆಲ್ ಅಲ್ಲಿ ಕೆಲಸ ಮಾಡಿ, ಆಮೇಲೆ ನಮ್ದು ಸರ್ ಇನ್ನೊಂದು ಇಲ್ಲಿ ಮತ್ತಿಕೆರೆ ಪಿ ಪ್ಯಾಲೇಸ್ ಬೇಕರಿ ಹತ್ರ ಇತ್ತು. ಅಲ್ಲಿ ಬೇಕರಿ ಹತ್ರ ಸ್ಟಾಲ್ ಹಾಕ್ ಮಾಡಿದ್ದು. ಸ್ಟಾಲ್ ಹಾಕ್ ಮಾಡಿದ್ದು ಅಲ್ಲಿ ಮಾಡಿದ್ದು ಅಲ್ಲಿ ಸ್ವಲ್ಪ ದಿವಸ ಚೆನ್ನಾಗಿ ನಡೀತು, ಬಿಸ್ನೆಸ್ ಚೆನ್ನಾಗಿತ್ತು. ಬಟ್ ಅವ್ರ ಬೇಕರಿ ಬಿಸ್ನೆಸ್ ಇಲ್ಲ ಅನ್ಬಿಟ್ಟು ಅವರು ನಾನ್ ವೆಜ್ ಹೋಟ್ಲಿಗೆ ಸೇಲ್ ಮಾಡಿದ್ರು. ನಾನ್ ವೆಜ್ ಹೋಟ್ಲಿಗೆ ಕೊಟ್ಟ ಆದ್ಮೇಲೆ ನಾವು ಬಂದು ಇಲ್ಲಿ ಜೆಬಿ ಪಾರ್ಕ್ ನೋಡಿ ಸರ್, ಇವಾಗ ಕರೆಕ್ಟ್ ಆಗಿ ಜೆಬಿ ಪಾರ್ಕ್ ಎಂಟ್ರೆನ್ಸ್ ಅಲ್ಲಿ ಈ ಕಡೆ ಎಡಗಡೆ ಸೈಡ್ ಬರುತ್ತೆ ಸ್ವಿಮ್ಮಿಂಗ್ ಪೂಲ್, ಈ ಕಡೆ ಎರಡು ಮಧ್ಯೆ ಬರುತ್ತೆ ಅಲ್ವಾ? ಜೆಬಿ ಪಾರ್ಕ್ ಎಂಟ್ರೆನ್ಸ್ ಏನ್ ಬರುತ್ತೆ ಆ ಸೈಡೇ ಬರುತ್ತೆ ಇದು. ಹಾಗಾಗಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಏನ್ ಬರುತ್ತೆ ಎರಡರ ಮಧ್ಯೆ ಬರುತ್ತೆ. ಕರೆಕ್ಟ್. ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಸರ್ ನಾವೊಂದು 9 ವರ್ಷ ಆಯ್ತು ಸರ್. 9 ವರ್ಷ ಆಯ್ತಾ? 9 ವರ್ಷ ಇದೆ. ನಿಮಗೆ ಕಸ್ಟಮರ್ ಬಂದವರೇ ಬರ್ತಾವ್ರಲ್ವಾ? ಜಾಸ್ತಿ ಅವರೇ ಬರ್ತಾವ್ರೆ. ಕಸ್ಟಮರ್ ನೋಡಿದ್ರೆ ಮಾತಾಡ್ಸೋದು ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ಇವಾಗ ಮತ್ತೆ ನಾನು ಏನಪ್ಪಾ ಅಂತಂದ್ರೆ ಬಾಂಬೆದಲ್ಲೇ ಕೇಳ್ತೀನಿ, ಬಾಂಬೆಯಲ್ಲಿ ನೀವು ಈ ದೋಸಾ ಇದ್ರಲ್ಲೇ ಇದ್ರ ಸರ್? ಇದೆಲ್ಲ ಅಲ್ಲೇ ಇದ್ರ ನೀವು ಕೆಲಸ ಮಾಡಿದ್ರೆ? ಫಸ್ಟ್ ನಾವು ಹೋಗಿದ್ದು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗಿದ್ದು. ನಾವು ಓದಿರೋದು 8ನೇ ಕ್ಲಾಸ್ ಸ್ಕೂಲ್ ಬಿಟ್ಟು ಹೋಗಿ ಅಲ್ಲೆಲ್ಲ ಕೆಲಸ ಮಾಡಿ ಚಿಕ್ಕ ದೊಡ್ಡ ಹೋಟ್ಲಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ನಾವು ನಮ್ಮ ಬ್ರದರ್ ಓನಾಗ್ ಮಾಡಿದ್ರು. ಅಲ್ಲಿ ಸ್ವಲ್ಪ ದಿವಸ ಎಲ್ಲ ಕೆಲಸ ಮಾಡಿ ಅಲ್ಲಿ ಆಮೇಲೆ ಅಲ್ಲೇ ಸ್ವಲ್ಪ ಕೆಲಸ ಆದ್ಮೇಲೆ ಕಲ್ತಾದ್ಮೇಲೆ ಇಲ್ಲಿಗೆ ಇಲ್ಲಿ ಬಂದ ತಕ್ಷಣ ಮಾಡಕ್ ಆಗ್ಲಿಲ್ಲ. ನಾವ್ ಇಲ್ಲಿ ಯಾಕಂದ್ರೆ ದುಡ್ಡೆಲ್ಲ ಬೇಕು. ಆಮೇಲೆ ಬೇರೆ ಕಡೆ ಅಲ್ಲೆಲ್ಲ ಬೇರೆ ಕಡೆ ಕೆಲಸ ಮಾಡಿ, ಇಲ್ಲೂ ಬೇರೆ ಇಲ್ಲೆಲ್ಲ ಹೋಟ್ಲಲ್ಲೆಲ್ಲ ಕೆಲಸ ಮಾಡಿ ಆಮೇಲೆ ನಾವೇ ಒಂದು ಓನ್ ಆಗಿ ಒಂದು ಇದರ ಮಾಡಿ ಮಾಡ್ಕೊಂಡು. ಅದೇ ನೋಡಿದ್ರೆ ನಿಮ್ದೆಲ್ಲ ಆಟೋ ಸೆಟಪ್ ಎಲ್ಲ ಚೆನ್ನಾಗಿದೆ. ನಿಮ್ದೇನ್ ಸಿಸ್ಟಮ್ ತಗೊಂಡು ಹೋಗ್ತೀರಾ? ಮತ್ತೆ ನಿಮ್ಗೆ ಇಲ್ಲಿ ಇರೋದಕ್ಕೆ ಏನ್ ತೊಂದ್ರೆ ಇಲ್ವಲ್ಲ? 9 ವರ್ಷದಿಂದ ಏನು ತೊಂದ್ರೆ ಇಲ್ವಲ್ಲ? ಕಸ್ಟಮರ್ಸ್ ಕಸ್ಟಮರ್ ಬರ್ತಾರೆ. ಸರಿ ಸರ್, ಇವಾಗ 99 ದೋಸಾ ವೆರೈಟಿ ಡೈಲಿ ಇರುತ್ತಾ? ಡೈಲಿ ಇದೆ, ಅದೇ ಮೆನು ಇರುತ್ತೆ ಸರ್, ಏನ್ ಚೇಂಜಸ್ ಇರಲ್ಲ. ರಜಾ ಏನಾರು ಇದೆ ನಿಮ್ದು? ರಜಾ ಸರ್ ನಮ್ದು ರಜಾ ಅಂತಂದ್ರೆ ಊರಿಗೆ ಹೋದ್ರೆ ಏನಾರು ಇದ್ರೆ ಮಾತ್ರ ರೆಗ್ಯುಲರ್ ಆಗಿ ನಾವು ಇರ್ತೇವೆ. ಹಬ್ಬ ಗಿಬ್ಬ ಏನಾರು ಬಂದ್ರೆ ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ಮಧ್ಯದಲ್ಲಿ ಯಾವಾಗಾರು ರೆಗ್ಯುಲರ್ ಆಗಿದೆ. ಎಲ್ಲಾ ದಿನ ಇರ್ತೀರಾ ನೀವು? ಎಲ್ಲಾ ದಿನ ಇರ್ತೀವಿ. ಟೈಮಿಂಗ್ಸ್ ಹೇಳ್ಬಿಡಿ ನಿಮ್ದು. ಎಷ್ಟು ಗಂಟೆ? ಮಧ್ಯಾಹ್ನ 3:30 ರಾತ್ರಿ 10:30. ಮಧ್ಯಾಹ್ನ 3:30 ಇರುತ್ತೆ. ಮಧ್ಯಾಹ್ನ 3:30 ರೆಡಿ ಇರುತ್ತೆ. 3:30 4 ಗಂಟೆ ರೆಡಿ ಇರುತ್ತೆ. 10:30 ಗಂಟೆ ಇರ್ತೀವಿ ಅಲ್ವಾ? ನಿಮ್ಗೆ ಕಸ್ಟಮರ್ ಹೆಚ್ಚಿನಾಗಿ ಒಂದು 6:30 7 ಗಂಟೆ ಮೇಲೆ ಬರ್ತಾರೆ. 7 ಗಂಟೆಯಿಂದ 9 ಗಂಟೆ ಇರ್ತಾರೆ. ಮತ್ತೆ ಶನಿವಾರ ಭಾನುವಾರಂತೂ ಬಹಳ ಜನ ಇರ್ತಾರೆ. ಶನಿವಾರ ಭಾನುವಾರ ಜನ ಇರ್ತಾರೆ. ಜೆವಿ ಪಾರ್ಕ್ ಜನಸಂಖ್ಯೆ ಬರೋದ್ರಿಂದ ಬಹಳಷ್ಟು ಜನ ಇರ್ತಾರೆ ಅಂತ ಹೇಳ್ತೀರಾ. ಹೀಗೆ ಸರ್, ಇದು ಉದ್ದಿಮೆ ಹೆಂಗೆ ಬರೀ ಇವಾಗ ಇದು ದೋಸೆ ಕಾರ್ನರ್ದು ನಿಮ್ಗೆ ಪರವಾಗಿಲ್ಲ ಜೀವನ ನಡೆಸೋದಕ್ಕೆಲ್ಲ? ಜೀವನ ನಡೆಸಕ್ಕೆ ಬಹಳಷ್ಟು ಸೈಕಲ್ ಹೊಡ್ಬಿಟ್ರಿ. ಬಾಂಬೆಗೆ ಹೋದ್ರೆ ಇಲ್ಲಿ 9 ವರ್ಷದಿಂದ ಮಾಡಿದ್ವಿ. ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆಯಾ? ಜೀವನಕ್ಕೆಲ್ಲ ಆರಾಮಾಗಿದೆಯಾ? ಏನು ತೊಂದ್ರೆ ಇಲ್ಲ, ಆರಾಮಾಗಿ ಸುಗಮವಾಗಿ ಜೀವನ ನಡೆಸ್ತಾ ಇದ್ದೀರಾ ನೀವು? ಸ್ವಯಂ ಉದ್ಯೋಗದಿಂದ ನಡೆಸ್ತಾ ಇದ್ದೀರಾ? ನನಗೇನಪ್ಪಾ ಅಂತಂದ್ರೆ ಫಸ್ಟ್ ಈ 99 ದೋಸೆ ವೆರೈಟಿ ದೋಸೆ ಅಂತ ಕೇಳಿದಾಗ ಆಶ್ಚರ್ಯ ಆಗೋಯ್ತು. ಏನಪ್ಪಾ ದೋಸೆಯಲ್ಲಿ 99 ವೆರೈಟೀಸ್ ಇದೆಯಾ ಅಂತ ಹೇಳಿ. ಬೇರೆ ಕಡೆ ಇದೆಯಾ ಅದಿದೆ ಅಂತ ಕೇಳಿದ್ದೆ ನಾನು. ನಮ್ಮ ಜೆಬಿ ಪಾರ್ಕ್ ಹತ್ರ ಸುತ್ತಮುತ್ತ ಮತ್ತಿಕೆರೆಯಲ್ಲಿ ಗೊತ್ತಿಲ್ಲ, ಬೇರೆ ಯಾವ್ದೋ ವಿಡಿಯೋ ಬೇರೆ ಕಡೆ ನೋಡಿದ್ದೆ. ಬೇರೆ ಕಡೆ ಎಲ್ಲ ಇದೆ ವೆರೈಟೀಸ್ ಎಲ್ಲ. ಬಟ್ ಇದು ಬಂದ್ಬಿಟ್ಟು ಮೂಲ ಸರ್ ಇದು ಮುಂಬೈ ವೆರೈಟೀಸ್ ಏನೇ ಇದು. ಮುಂಬೈ ಬಾಂಬೆ ವೆರೈಟೀಸ್ ಏನೇ ಇದೆಲ್ಲ 99 ವೆರೈಟೀಸ್ ಏನಿದೆ ಅದು ಬಂದ್ಬಿಟ್ಟು ಎಲ್ಲ ಬಾಂಬೆ ವೆರೈಟೀಸ್. ಅದು ಅಲ್ಲೆಲ್ಲ ಕಲ್ತಿ ಬಂದು ಕೆಲವು ಜನ ಎಲ್ಲ ಇಲ್ಲಿ ಆಗ್ತಾ ಇದಾರೆ. ಹೌದಾ? ಓಹೋ, ನೀವು ಆಕ್ಚುಲಿ ಅಲ್ಲೇ 9-8 ವರ್ಷ ಬಂದ್ರೆ ಊರಲ್ಲಿದ್ದಾರೆ. ಅವ್ರ ಊರಲ್ಲಿದ್ದಾರಾ? ನೀವ್ ಇದನ್ನ ಈ ಉದ್ದಿಮೆ ದೋಸೆ ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಒಂದ್ ಅಂಗಡಿ ತರ ಈ ತರ ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಂಡು ನೀವು ದುಬೆ ಮಾಡ್ತಾ ಇದ್ದೀರಾ. ಯಾವ್ದೇ ರೀತಿ ನಿಮ್ಗೆ ಏನಪ್ಪಾ ಜೀವನ ನಡೆಸಕ್ ಜೀವನ ನಡೀತಾ ಇದೆ. 10 ದಿನ ಕಷ್ಟಪಡಿದ್ವಿ, ಹೊಲ ಇದೆ. ಸರ್ ಹೌದು. ಯಾವ್ದು ಸರ್ ಇದು? ಸರ್ ಇದು ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರಾ? ಏನೇನ್ ಹಾಕ್ತೀರಾ ಸರ್?
ಮತ್ತೆ ಇದು ಪನ್ನೀರ್ ಬರುತ್ತೆ, ಪಾಲಕ್ ಬರುತ್ತೆ, ವೆಜಿಟೇಬಲ್ಸ್ ಟೊಮೊಟೊ ಆನಿಯನ್ ಕ್ಯಾಪ್ಸಿಕಮ್ ಬರುತ್ತೆ, ಎಲ್ಲ ಹಾಕಿ ಸ್ಮ್ಯಾಶ್ ಮಾಡಿ. ಹೌದಾ? ಸ್ಪೈಸಿ ಬೇಕಾ ಸರ್? ಸ್ವಲ್ಪ ಸ್ಪೈಸಿ ಅಂದ್ರೆ ಎಕ್ಸ್ಟ್ರಾ ಖಾರ ಅದು ತುಂಬಾ ಚೆನ್ನಾಗಿದೆ ಸರ್. ಎಲ್ಲಿ ನೀವು ಇಲ್ಲಿನ ಸರ್ ಲೋಕಲ್ ಮತ್ತೆ ಆಕ್ಚುಲಿ ನಾನು ಟ್ಯಾನಿ ರೋಡ್ ಇಂದ ಬಂದಿದ್ದೀರಾ? ಏನ್ ಸರ್ ಹಿಂಗೆ ಇಲ್ಲಿಂದ ಪಾಸ್ ಆಗ್ತಾ ಇರ್ತೀನಿ ಸರ್ ಯಾವಾಗ್ಲೂ. ಇಲ್ಲಿ ನೋಡಿದ್ರೆ ದೋಸೆ ಎಲ್ಲ ಫುಲ್ ಯಾವಾಗ್ಲೂ ರಶ್ ಆಗಿರ್ತಿತ್ತು ಸರ್. ಅದೇ ನಾವು ಒಂದ್ಸತಿ ಟ್ರೈ ಮಾಡೋಣ ಅಂತ ಬಂದೆ. ಅವಾಗ ಬಂದೆ ಸರ್, ಬಂದು ಒಂದ್ 2-3 ಸತಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅವಾಗ್ಲಿಂದ ರೆಗ್ಯುಲರ್ ಆಗಿ ಬರ್ತಾ. ಹೌದಾ? ನೀವೇನ್ ತಗೊಂಡಿದ್ದೀರಾ ಸರ್? ಸರ್ ನಾವು ಪನ್ನೀರು ಪಾಲಕ್ ಪನ್ನೀರ್ ದೋಸೆ. ಪಾಲಕ್ ಪನ್ನೀರ್ ದೋಸೆನಾ? ಹೇಗಿದೆ ಟೇಸ್ಟ್? ನೋಡ್ತಾ ಇದ್ದೀರಾ? ಟೇಸ್ಟ್ ಚೆನ್ನಾಗಿರೋದಕ್ಕೆ ಸರ್ ರಿಪೀಟ್ ಆಗಿ ಬರ್ತಾ ಇರೋದು. ಹೌದಾ? ಹೌದು ಸರ್. ಬೇರೆ ಚೆನ್ನಾಗಿ ಕೊಡ್ತಾರೆ, ಬಿಸಿ ಬಿಸಿಯಾಗಿ ಕೊಡ್ತಾರೆ. ಮತ್ತೆ ಇದನ್ನು ಅಷ್ಟು ನಿಮ್ಗೆ ಲೈಟ್ ಆಗು ಇರುತ್ತೆ. ನೀವು ಡಯಟ್ ಮಾಡೋರು ಬಂದು ಊಟ ಮಾಡ್ಬೋದು ಸರ್. ಅಲ್ವಾ? ಹೌದು. ಆಮೇಲೆ ಇದು ಚಟ್ನಿನೂ ಕೊಡ್ತಾರೆ. ಚಟ್ನಿನೂ ಸೂಪರ್ ಆಗಿರುತ್ತೆ ಸರ್. ನಾವು ಅಷ್ಟು ದೂರದಿಂದ ಬರ್ತೀವಿ ಅಂದ್ರೆ ಅರ್ಥ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ವಾ? ಹೌದು ಸರ್. ಸರ್ ನಾನು ಪನೀರ್ ಶೇಜ್ವಾನ್ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಹೌದಾ? ಹೇಗಿರುತ್ತೆ ಟೇಸ್ಟ್? ಸರ್ ನಾನು ಇಲ್ಲಿ ಪ್ರತಿ ಸತಿ ಬರ್ತಾ ಇರ್ತೇನೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಐ ಲೈಕ್ ದಿ ಟೇಸ್ಟ್. ಐ ಆಲ್ವೇಸ್ ಕಮ್ ಹಿಯರ್. ನನ್ ಜಿಮ್ ಇಲ್ಲೇ ಇರೋದು. ನಾನು ಪ್ರತಿ ಸತಿ ಹೋಗೋವಾಗ ತುಂಬಾ ಜಾಸ್ತಿ ಕ್ರೇವಿಂಗ್ಸ್ ಆಗುತ್ತೆ. ದಟ್ಸ್ ದ ರೀಸನ್ ವೈ ಐ ಆಲ್ವೇಸ್ ಕಮ್ ಹಿಯರ್. ಓಕೆ ಓಕೆ. ಹೌ ಇಸ್ ಚಟ್ನಿ? ಚಟ್ನಿ ಇಸ್ ಆಲ್ಸೋ ವೆರಿ ಸೂಪರ್. ನಾವು ಮೈಸೂರ್ ಚೀಸ್ ದೋಸೆ ತಗೊಂಡ್ವಿ. ಮೈಸೂರ್ ಚೀಸ್ ದೋಸೆ ತಗೊಂಡ್ರಾ? ಹೇಗಿರುತ್ತೆ ಟೇಸ್ಟ್? ಸೂಪರ್ ಆಗಿದೆ. ಸೂಪರ್ ಆಗಿರುತ್ತಾ? ಚಟ್ನಿ ಜೊತೆ ಆಗಿರುತ್ತೆ. ಚಟ್ನಿ ಜೊತೆ ಬೊಂಬಟ್ ಆಗಿರುತ್ತೆ. ಈ ಚಳಿಗೂ ಅದಕ್ಕೂ ಚೆನ್ನಾಗಿದೆ. ಹೌದಲ್ವಾ? ನೋಡಿ ಮಳೆ ಬರ್ತಿದೆ ಆದ್ರೂ ಜನ ಬಂದು ತಿಂತಾರೆ. ಟೇಸ್ಟ್ ಎಲ್ಲ ಸಗದ ಚೆನ್ನಾಗಿರುತ್ತಾ? ರೆಗ್ಯುಲರ್ ಕಸ್ಟಮರ್? ವೀಕ್ಲಿ ಒನ್ಸ್ ಬರ್ತೀರಾ? ಎಷ್ಟು ಸಲ ಬರ್ತೀರಾ? ವೀಕ್ಲಿ ಒನ್ಸ್ ಬರ್ತೀರಾ? ಇದು ಪ್ಲೈನ್ ದೋಸೆ ಸರ್, ಸಾದಾ ದೋಸೆ. ಸಾದಾ ಪ್ಲೈನ್ ದೋಸೆನಾ? ಇದಕ್ಕೆ ಏನೇನ್ ಹಾಕ್ತೀರಾ ಸರ್? ಎಲ್ಲ ಬಟರ್ ಚಟ್ನಿ ಹಾಕ್ತಿವಿ. ಬಟರ್ ಚಟ್ನಿ ಎಲ್ಲ ಹಾಕ್ತೀರಾ? ಸಾದಾ ದೋಸೆ ಬಟರ್ ಚಟ್ನಿ ಎಲ್ಲ ಹಾಕ್ತಿವಿ. ಮಾಮೂಲಿ ನಾರ್ಮಲ್ ಪ್ಲೇನ್ ದೋಸೆ ಅಂತಂದ್ರೆ ಏನು ಹಾಕಲ್ಲ. ಪ್ಲೇನ್ ಕೊಡ್ತಾರೆ. ನಾವು ಬಟರ್ ಚಟ್ನಿ ಎಲ್ಲ ನಾವ್ ಮಾಡ್ದೇನಂತ ಮಾಡ್ತೀವಲ್ಲ ಅದೇ ಚಟ್ನಿ ಹಾಕಿ ಮಾಡ್ತೀರಲ್ಲ. ತುಂಬಾ ಚೆನ್ನಾಗಿದೆ ಸರ್. ನಾವು ಇಲ್ಲಿ ಯಾಕಂದ್ರೆ ಇಲ್ಲಿ ವೆರೈಟಿ ಮಾಡ್ತಾರೆ ದೋಸೆಗಳು. ಅದರಿಂದ ನಾವ್ ಇಲ್ಲೇ ತಿನ್ನೋದು. ಏನೇ ಕಾಸ್ಟ್ ಎಲ್ಲೇ ಇದ್ರು ಒಂದು ಇಲ್ಲೇ ತಿಂತೀವಿ ನಾವು ಮಾಮೂಲಿ. ಯಾವಾಗ ವೀಕ್ಲಿ ಬರ್ತೀರಾ ಅಥವಾ ಡೈಲಿ ಬರ್ತೀವಿ ಸರ್? ನೀವು ಡೈಲಿ ಬರ್ತೀರಾ? ಡೈಲಿ ಕಸ್ಟಮರ್. ಡೈಲಿ ಬರ್ತಾರೆ. ಹೌದಾ? ಟೇಸ್ಟ್ ಚೆನ್ನಾಗಿರುತ್ತೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಎಲ್ಲಾ ತರ ವೆರೈಟಿ ತಿಂದಿದ್ದೀರಾ? ಎಲ್ಲಾ ತರದ್ದು ಇದೆ ಸರ್. मसाला डोसा मसाला अब दोनों भी मसाला डोसा है। कैसा रहता है टेस्ट? सुपर अच्छा रहता है ना? हाँ। कितना साल से आ रहा है? 1 ईयर से आ रहा है। 1 ईयर से आ रहा है। वीकली रेगुलर से आता है? तो वीकली रेगुलर मंथली ऑलमोस्ट रेगुलर ही आता है। रेगुलर ही आता है। सारा वैरायटीज ट्राई किया है। और चटनी कैसा रहता है? सुपर मस्त। इधर चटनी बहुत टेस्ट होता है ना, इसलिए बहुत लोग बताते हैं चटनी बहुत अच्छा रहता है। इसलिए आपको कैसा लगता है चटनी? बहुत अच्छा। डोसे और चटनी कॉम्बिनेशन बहुत अच्छा। हमेशा 2 बार लेते हैं। हमेशा 2 बार चटनी आपको? आप डोसा खाता है चटनी खाता है? क्योंकि अच्छा चीज कौन सा रहता है ना। कुछ लोग बोल रहा था मैं चटनी खाने के लिए इधर आता हूँ, डोसा ना ऐसा बोल रहा था। इसलिए ಕೆಲವರು ದೋಸೆ ತಿನ್ನಕ್ ಬಂದ್ರೆ ಕೆಲವರು ಚಟ್ನಿ ತಿನ್ನಕ್ ಬರ್ತಾರೆ. ಆಮೇಲೆ ಇನ್ನೊಬ್ರು ಈಗ ನಾರ್ತ್ ಇಂಡಿಯನ್ಸ್ ಇದಾರೆ ನೋಡಿ ಸರ್, ನಾರ್ತ್ ಇಂಡಿಯನ್ಸ್ ಇದಾರ ಅವ್ರು ಅಂತೂ ನಮ್ ಚಟ್ನಿ ಸೇವರು. ಹೌದಲ್ವಾ? ಅವ್ರು ಒಂದ್ ದೋಸೆ ತಗೊಂಡ್ರೆ ಮಿನಿಮಮ್ ಒಂದ್ 5-6 ಸಲ ಚಟ್ನಿ ಹಾಕಿಸ್ಕೊಂತಾರೆ. 5-6 ಸಲ ಹಾಕೊಂತಾರೆ. ಅಂದ್ರೆ ಚಟ್ನಿ ತಿನ್ನಕ್ಕೋಸ್ಕರ ದೋಸೆಗೆ ಬರ್ತಾರೆ ಹೇಳಿದ್ರು ಒಬ್ರು ಡೈಲಾಗ್. ಅದೇ ರೀತಿ ಅದೇ ಏನ್ ಸರ್ ಏನ್ ಆಗ್ತದೆ ಮಾಮೂಲಿ ಚಟ್ನಿನ ಅಥವಾ ಯಾವ ರೀತಿ ಮಾಮೂಲಿ ಚಟ್ನಿನ ಸರ್ ನಾವೇನು, ಬಟ್ ನಾವ್ ಇನ್ನೊಂದೇನಪ್ಪ ಅಂದ್ರೆ ಗ್ರೈಂಡರ್ ಮಾಡ್ತೀವಿ ಸರ್. ಗ್ರೈಂಡರ್ ಮಿಕ್ಸಿನಲ್ಲಿ ರುಬ್ಬಲ್ಲ, ನ್ಯಾಚುರಲ್ ಗ್ರೈಂಡರ್ ಹಾಕ್ತಿಲ್ಲ, ಅದಕ್ಕೆ ಚಟ್ನಿ ಟೇಸ್ಟ್ ಬರುತ್ತೆ. ಇಲ್ಲಿ ಸ್ವೀಟ್ ಕಾರ್ನ್ ಮೈಸೂರ್ ಸ್ವೀಟ್ ಕಾರ್ನ್ ರೆಗ್ಯುಲರ್ ಇದೆ ತೊಳ್ತೀರಾ ಬೇರೆ ಚೇಂಜ್? ಆಕ್ಚುಲಿ ಜೈಸಿ ತಿನ್ನೋದು ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಮಸಾಲ ನನ್ಗೆ ತುಂಬಾ ಇಷ್ಟ. ತುಂಬಾ ಇಷ್ಟನಾ? ಸಕ್ಕತ್ತಾಗಿರುತ್ತೆ. ಇಲ್ಲಿ ಚಟ್ನಿ ಅಂತೂ ಎಲ್ಲೂ ಸಿಗಲ್ಲ. ಈ ಚಟ್ನಿನ ಎಲ್ಲೂ ಸಿಗಲ್ಲ. ಸೂಪರ್ ಚಟ್ನಿ. ಈ ಚಟ್ನಿಗೋಸ್ಕರ ದೋಸೆ ತಿನ್ನೋದು. ನೋಡಿ ಹೆಂಗಿದೆ ಚಟ್ನಿಗೋಸ್ಕರ ದೋಸೆ. ಟೇಸ್ಟ್ಫುಲ್ ಆಗಿರುತ್ತೆ ಚಟ್ನಿ. ಸಕ್ಕತ್ತಾಗಿದೆ ಟೇಸ್ಟ್ ಆಗಿ. ರೆಗ್ಯುಲರ್ ಬರ್ತಿರ್ತೀರಾ ಸರ್? ನಾವು ಆಕ್ಚುಲಿ ಹೊಸದಾಗಿ ಬರ್ತೀವಿ ಇಲ್ಲಿಗೆ. ನಾವು ಮಂಡ್ಯದವರು, ಅಲ್ಲಿರೋದು. ಅಲ್ಲಿಂದ ಬಂದು ಇಲ್ಲಿ ಬಂದು ತಿಂತಿದ್ವಿ. ಹೌದಾ? ನೋಡಿ ಮತ್ತೆ ಟೇಸ್ಟ್ ಬಿಡಕ್ಕಾಗಲ್ವಲ್ಲ, ಹುಡ್ಕೊಂಡ್ ಬರ್ತೀರಾ ಅಂತೇಳಿ. ಅಲ್ಲಿಂದ ಬರ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಹೌದೌದು. ಹೇಗಿರುತ್ತೆ ಅವರವರ? ಚೆನ್ನಾಗಿರುತ್ತಾ? ಅಂದ್ರೆ ರೆಗ್ಯುಲರ್ ಬರ್ತಿರ್ತೀರ ವೀಕ್ಲಿ ಅಥವಾ ಹೆಂಗ್ ಬರ್ತೀರಾ ಸರ್? ನಿನ್ನೆ ಬಂದಿದ್ದೀನಿ ಆಕ್ಚುಲಿ. ನೋಡಿ ಇವತ್ತು
ನಿನ್ನೆ ಬಂದಿದ್ದೀನಿ, ಇವತ್ತು ಬಂದಿದ್ದೀರಲ್ವಾ? ಎಷ್ಟು ಚೆನ್ನಾಗಿದೆ ಅಂತ ಅರ್ಥ. ಮಸಾಲ ಈ ತರ ಹಾಕೊಡ್ತೀರಾ? ದೋಸೆ ಮೇಲಿಂದ ತೆಗಿತೀರಲ್ಲ ಮಸಾಲ? ಇದು ರೆಗ್ಯುಲರ್ ಸ್ಯಾಂಡ್ವಿಚ್ ತರ ಇರುತ್ತೆ, ಮಸಾಲೆ ಸಪರೇಟ್ ಇರುತ್ತಲ್ಲ. ಇವಾಗ ಮಸಾಲೆ ಎಲ್ಲ ಸಪರೇಟ್ ಹಾಕೊಂತೀರಾ? ಮಸಾಲೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ತಿನ್ನೋದಕ್ಕೂ ಇದಾಗುತ್ತೆ, ಇದು ಜಾಸ್ತಿ ಇದಾಗುತ್ತಲ್ಲ. ಹೌದಲ್ವಾ? ಇನ್ನೊಂದ್ ಬೇಕಾದ್ರೆ ದೋಸೆ ತಗೋಬಹುದು, ಇನ್ನೊಂದ್ ಪ್ಲೇನ್ ದೋಸೆ ತಿನ್ಕೊಬಹುದು. ಹೇಗಿರುತ್ತೆ ಸರ್ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಸೂಪರ್ ಆಗಿರುತ್ತೆ. ನಾವು ರೆಗ್ಯುಲರ್ ಶಿಫ್ಟ್ ಆದಾಗ ಒಂದ್ ವರ್ಷದಿಂದ ಬರ್ತಾ ಇದೀರಾ? ಒಂದ್ ವರ್ಷದಿಂದ ಬರ್ತಾ ಇದೀವಿ. ನೇಟಿ ಸರ್ ನಿಮ್ದು? ನಮ್ದು ಉಡುಪಿ ಸರ್. ಉಡುಪಿನಾ ಸರ್ ನಿಮ್ದು? ಉಡುಪಿನಾ? ಹೇಗಿರುತ್ತೆ ಸರ್ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಸಕ್ಕತ್ತಾಗಿರುತ್ತೆ ಸರ್. ಬೆಣ್ಣೆ ಎಲ್ಲ ಸೂಪರ್ ಆಗಿ ಹಾಕ್ತಾರೆ. ಚೀಸ್ ಅಂತಾನು ಕೆಲವ್ರದ್ದು ನೋಡಿದೀನಿ ನಾನು, ಪಿಜ್ಜಾ ಇದೆಲ್ಲ ಹಾಕ್ತಾರೆ. ನಾವು ಟ್ರೈ ಮಾಡಿರೋದು ಇದೊಂದು ಮೈಸೂರ್ ಕಾರ್ನ್ ಒಂದೇ. ಬೇರೆಯವ್ರದ್ದು ನೋಡ್ತಾ ಇರ್ತೀವಲ್ಲ, ತುಂಬಾ ವೆರೈಟೀಸ್ ಚೆನ್ನಾಗಿರುತ್ತೆ, ನೋಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮೈಸೂರು ದೋಸೆ ಸ್ವೀಟ್ ಕಾರ್ನ್ ಲೈಕ್ ಆಗುತ್ತೆ. ಹೌದು, ಯಾಕಂದ್ರೆ ಬೀಟ್ರೂಟ್ ಹಾಕಿರ್ತಾರಲ್ಲ, ನಮ್ಗೆ ಇಷ್ಟ ಆಗುತ್ತೆ. ಅಲ್ಲ ನಿಮ್ ಸ್ಟೈಲ್ ಇಷ್ಟ ಆಯ್ತು ಸರ್. ಮಸಾಲೆ ತೆಗೆದ್ಬಿಟ್ರೆ ಇನ್ನೊಂದ್ ದೋಸೆ ಬೇಕಾದ್ರೆ ತಿನ್ಬೋದು. ಬಟ್ ನಿಮ್ ಸ್ನೇಹಿತರು ಮಾಮೂಲಿ ಅದೇ ತರ ತಿಂತಾರೆ, ಅವರು ಸ್ಯಾಂಡ್ವಿಚ್ ತರ ವೆರೈಟಿ. ಹೇಗಿರುತ್ತೆ ಸರ್ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಸೂಪರ್ ಸರ್. ಸೂಪರ್ ಇರುತ್ತೆ ಸರ್. ನಿಮ್ಗೆ ನೀವು ತಗೊಳ್ಳೋದು ಯಾವ್ದು ಮಾಮೂಲ? ಅವರು ವೆರೈಟಿ ಬೇರೆ ಟ್ರೈ ಮಾಡ್ತಾ ಇರ್ತಾರೆ. ಇವತ್ತು ಸೇಮ್ ತಗೊಂಡು ಪಾಲಕ್ ಪನ್ನೀರ್ ಚೀಸ್ ದೋಸೆ ತಗೊಂಡಿದ್ದೀನಿ. ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಪಾಲಕ್ ಹಾಕಿರ್ತೀರಲ್ಲ, ಪಾಲಕ್ ನೋಡ್ದೆ ಮಾಡ್ಬೇಕಾದ್ರೆ ನೋಡ್ದೆ, ಪಾಲಕ್ ಸ್ಮ್ಯಾಶ್ ಮಾಡಿ ಇದ್ ಮಾಡ್ತೀರಲ್ವಾ? ಚಟ್ನಿ ಮಾತ್ರ ಬಹಳ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಬಂಧುಗಳೇ, ಬಂದು ಟ್ರೈ ಮಾಡಿ. ಈಗ ಲೊಕೇಶನ್ ಹಾಕ್ತೀನಿ, ನಂಬರ್ ಹಾಕ್ತೀನಿ, ಮತ್ತೆ ಅಡ್ರೆಸ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ನೋಡಿ ಒಂದ್ಸಲಿ ಬಂದು ಟ್ರೈ ಮಾಡಿ. 99 ವೆರೈಟಿ ದೋಸಾ ಕಾರ್ನರ್ ಸೂಪರ್ ಆಗಿದೆ ಬಂಧುಗಳು. ಸೂಪರ್ ಚೆನ್ನಾಗಿರುತ್ತೆ, ನಮ್ಗಂತೂ ತುಂಬಾ ಲೈಕ್ ಆಗುತ್ತೆ. ಆಕ್ಚುಲಿ ಇಲ್ಲಿ ಮೈಸೂರು ಮಸಾಲೆ ದೋಸೆ ಅದು ತುಂಬಾ ಸಖತ್ತಾಗಿರುತ್ತೆ. ಯಾರು ಬಂದ್ರೆ ಅವ್ರಿಗೆ ನಾವು ರೆಕಮೆಂಡ್ ಮಾಡ್ತೀವಿ, ಇದನ್ನ ತುಂಬಾ ಚೆನ್ನಾಗಿದೆ. ಬೇರೆಯವ್ರಿಗೆ ಹೇಳ್ತೀರಾ ನೀವು ಮೈಸೂರು ಮಸಾಲಾ ದೋಸೆ ಸೂಪರ್ ಅಂತ? ಕರ್ಕೊಂಡ್ ಬಂದಿದ್ದೀವಿ. ಹೌದಾ? ನೀವ್ ಯಾರು ತಗೊಳ್ತೀರಾ? ನಾವು ಮೈಸೂರು ನೀವು ಮೈಸೂರು ಮಸಾಲಾ ದೋಸೆನಾ? ಅದರಲ್ಲಿ ವೆರೈಟಿ ಇದೆಯಾ? 99 ವೆರೈಟೀಸ್ ಇದೆ. ಬೇರೆ ಬೇರೆದೆಲ್ಲ ಟ್ರೈ ಮಾಡ್ತೀವಿ, ಬಟ್ ರೆಗ್ಯುಲರ್ ಆಗಿ ತಗೊಳ್ಳೋದು ಮೈಸೂರು ಮಸಾಲಾ ದೋಸೆ. ಬಂಧುಗಳೇ ನೋಡಿದ್ರಲ್ಲ, ಶ್ರೀ ಸಾಯಿ 99 ವೆರೈಟಿ ದೋಸಾ ಕಾರ್ನರ್. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳು. ಇದೇ ರೀತಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕಲ್ಲಿ. ಬಾಯ್ ಬಾಯ್, ಸಿ ಯು.